ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಪಿಸಿಸಿ ಕಚೇರಿಯಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ನಡೆದಿದೆ. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಫೈಟಿಂಗ್ ಆಗಿದೆ. ಎಷ್ಟರ ಮಟ್ಟಿಗೆ ಗಲಾಟೆ ಅಂತ ಅಂದ್ರೆ ಪರಸ್ಪರ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ್ರು ಕಾರ್ಯಕರ್ತರು. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ನೀಟ್ ಅಕ್ರಮ ಖಂಡಿಸಿ ಒಂದು ಸಭೆಯನ್ನ ಪೂರ್ವಭಾವಿ ಮೀಟಿಂಗ್ನ ಕರೆಯಲಾಗಿತ್ತು. ಈ ಒಂದು ಸಭೆಯಲ್ಲಿ ಕೆಲವರನ್ನ ದಿಢೀರ್ ಹುದ್ದೆಯಿಂದ ಬಿಡುಗಡೆ ಮಾಡಲಾಗಿದೆ ಎನ್ನುವಂಥ ಒಂದು ವಿಷಯಕ್ಕಾಗಿ ಗಲಾಟೆ ಆಗಿದೆ. ಅಧ್ಯಕ್ಷ ಮಂಜುನಾಥ್ ಗೌಡ ಹಾಗೆ ನಿಗಮ್ ಭಂಡಾರಿಗೆ ಘೇರವ್ ನೀಡಲಾಗಿತ್ತು. ಹೀಗಾಗಿ ಸಭೆ ನಡೆಯುವಾಗ ಎರಡು ಗುಂಪುಗಳ ಕಾರ್ಯಕರ್ತರ ನಡುವೆ ಗಲಾಟೆಯಾಗಿದೆ. ಉಪಾಧ್ಯಕ್ಷೆ ದೀಪಿಕಾ ರೆಡ್ಡಿ ಬೆಂಬಲಿಗರಿಂದ ನಡೆದ ಗಲಾಟೆ ಇದು. ಅಧ್ಯಕ್ಷ ಮಂಜುನಾಥ್ ಗೌಡ ವಿರುದ್ಧ ಸಿಟ್ಟಿಗೆದ್ದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಂದರೆ ನೀಟ್ ಅಕ್ರಮ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಮೇ 3ನೇ ತಾರೀಕು ಎಕ್ಸಾಮ್ ನಡೆದಿತ್ತು. ಒಂದು 22.5 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಅದರಲ್ಲಿತ್ತು. ಬಟ್ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ ಅಂತ ಅದು ರದ್ದಾಯಿತು. ಮತ್ತೆ ಜೂನ್ 21ನೇ ತಾರೀಕು ಎಕ್ಸಾಮ್ ನಡೆಯುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಪಾಪ ದೇಶಾದ್ಯಂತ ಒಂದು ವಿದ್ಯಾರ್ಥಿಗಳು 4-5 ವಿದ್ಯಾರ್ಥಿಗಳು ಆತ್ಮಹತ್ಯೆಯೂ ಕೂಡ ಶರಣಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನು ಕೂಡ ಕರೆಯಲಾಗಿತ್ತು. ಈ ಸಭೆ ಈ ಹಂತಕ್ಕೆ ಅಂದರೆ ಪರಸ್ಪರ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ.